ವರ್ತೂರ್ ಪ್ರಕಾಶ್ ನಾನು ಹೇಳೋದು ನೇರವಾಗಿ ಹೇಳೋದೇನು ಅಂತ ಹೇಳಿದ್ರೆ ವರ್ತೂರ್ ಪ್ರಕಾಶ್ ಅವರಿಗೆ ಒಂದೇ ಒಂದು ಹೇಳ್ತೀನಿ, ಎಲೆಕ್ಷನ್ ಮಾಡೋಣ, ಅದು ಕಾಮನ್, ಎಲೆಕ್ಷನ್ ಮಾಡುವಂಥದ್ದು ಕಾಮನ್, ಎಲೆಕ್ಷನ್ ಮಾಡೋಣ. ಆದರೆ ಈ ಥರ ನೀವು ಮನೆಗಳಿಗೆ ಹೋಗಿ ಅವ್ರನ್ನ ಬೆದರಿಸಿ ಅವ್ರಿಗೆ ದುಡ್ಡಮಿಷವನ್ನು ಕೊಟ್ಟು ಅವ್ರ ಹತ್ರ ಡೆಲಿಗೇಷನ್ನ ತಗೊಳ್ಳೋದು ತುಂಬ ತಪ್ಪಾಗಿದೆ. ಈ ವರ್ತೂರ್ ಪ್ರಕಾಶ್, ಪರ್ಟಿಕ್ಯುಲರ್ ಆಗಿ ವರ್ತೂರ್ ಪ್ರಕಾಶ್ ಅವರು ಎಲ್ಲ ಜಾಗಕ್ಕೂ ಹೋಗಿ ಅವರಿಗೆಲ್ಲ ದುಡ್ಡಮಿಷವನ್ನು ಕೊಟ್ಟು ಡೆಲಿಗೇಟ್ ಫಾರಂ ತಗೊಳ್ತಾ ಇದ್ದಾರೆ. ವರ್ತೂರ್ ಪ್ರಕಾಶ್ ನಾನು ಹೇಳೋದು ನೇರವಾಗಿ ಹೇಳೋದೇನು ಅಂತ ಹೇಳಿದ್ರೆ ವರ್ತೂರ್ ಪ್ರಕಾಶ್ ಅವರಿಗೆ ಒಂದೇ ಒಂದು ಹೇಳ್ತೀನಿ, ಎಲೆಕ್ಷನ್ ಮಾಡೋಣ, ಅದು ಕಾಮನ್, ಎಲೆಕ್ಷನ್ ಮಾಡುವಂಥದ್ದು ಕಾಮನ್, ಎಲೆಕ್ಷನ್ ಮಾಡೋಣ. ಆದರೆ ಈ ಥರ ನೀವು ಮನೆಗಳಿಗೆ ಹೋಗಿ ಅವ್ರನ್ನ ಬೆದರಿಸಿ ಅವ್ರಿಗೆ ದುಡ್ಡಮಿಷವನ್ನು ಕೊಟ್ಟು ಅವ್ರ ಹತ್ರ ಡೆಲಿಗೇಷನ್ನ ತಗೊಳ್ಳೋದು ತುಂಬ ತಪ್ಪಾಗಿದೆ. ಅದು ತಪ್ಪು, ಆ ಥರ ಮಾಡಬಾರ್ದು. ನೀವೇನು ಬೇಕೋ ಅವ್ರ ಹತ್ರ ಹೋಗಿ ನೀವು ಓಟ್ ಕೇಳಿ, ಕಾಲು ಹಿಡ್ಕೊಳ್ಳಿ, ಕೈ ಹಿಡ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಾನು ಬೇಕಂದ್ರೆ ಕಾಲು ಕೈ ಹಿಡ್ಕೊಳ್ತೀನಿ, ನೀವು ಹಿಡ್ಕೊಳ್ರಿ, ಅದೆಲ್ಲ ನಮ್ಮ ಪದ್ಧತಿ. ಓಟ್ ಕೇಳೋದು ನಾವು ಕೇಳ್ಕೊಳ್ಳೋಣ ಹೆಂಗೆ ಬೇಕಾದ್ರೆ. ಆದರೆ ಬೆದರಿಸಿ ಡೆಲಿಗೇಟ್ಸ್ ತೊಗೊಂಡು ಅವ್ರ ಹತ್ರ ನೀನು ದುಡ್ಡಂಶ ಕೊಟ್ಟು ಅವರಿಗೆ ಈ ಥರ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನನ್ನ ಒಂದು ಉದ್ದೇಶ. ಈಗ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಕೋಮುಲ್ ಎಲೆಕ್ಷನ್, ಅಂದರೆ ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ ಎಲೆಕ್ಷನ್ ನಡೀತಾ ಇದೆ. ಎಲ್ಲ ಕೋಲಾರ ಜಿಲ್ಲೆಯ ಡೆಲಿಗೇಟ್ ತೊಗೊಂಡಿರುವಂಥ ಎಲ್ಲ ಮತಬಾಂಧವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ಬೆಳಗ್ಗೆಯಿಂದ ಒಂದು ಸುದ್ದಿ ಹರಡ್ತಾ ಇದೆ. ಏನು ಸುದ್ದಿ ಹರಡ್ತಾ ಇದೆ ಅಂದರೆ, ಎಲ್ಲ ಜಾಗದಲ್ಲೂ ಹೋಗಿ ಈ ವರ್ತೂರ್ ಪ್ರಕಾಶ್, ಪರ್ಟಿಕ್ಯುಲರ್ ಆಗಿ ವರ್ತೂರ್ ಪ್ರಕಾಶ್ ಅವರು ಎಲ್ಲ ಜಾಗಕ್ಕೂ ಹೋಗಿ ಅವರಿಗೆಲ್ಲ ದುಡ್ಡಮಿಷವನ್ನು ಕೊಟ್ಟು ಡೆಲಿಗೇಟ್ ಫಾರಂ ತಗೊಳ್ತಾ ಇದ್ದಾರೆ. ಡೆಲಿಗೇಟ್ ಫಾರಂ ಒಂದು ವೋಟರ್ ಹತ್ರ ತೊಗೊಂಡ್ರೆ ಅವ್ರೇನು ಕಳ್ಳರ ಇಲ್ಲ, ಅವ್ರೇನು ಟೆರರಿಸ್ಟ್ಗಳಿಲ್ಲ. ಅವ್ರ ಮನೆಗಳಿಗೆ ಹೋಗಿ ಅವ್ರನ್ನ ಬೆದರಿಸಿ ಅವ್ರ ಹತ್ರ ಡೆಲಿಗೇಟ್ ಫಾರಮ್ಸನ್ನು ಕಿತ್ಕೊಂಡು ಹೋಗ್ತಾ ಇದ್ದಾರೆ. 13 ಜನ, ಒಂದು ಮಿಲ್ಕ್ ಸೊಸೈಟಿಯಲ್ಲಿ 13 ಜನ ಡೈರೆಕ್ಟರ್ಸು ಆಯ್ಕೆ ಮಾಡಿರುವಂಥ ಒಂದು ಶುದ್ಧವಾದ ಒಂದು ಮನುಷ್ಯ. 13 ಜನ ಆಯ್ಕೆ ಮಾಡೋದೇನಕ್ಕಂದರೆ ಈ ಮನುಷ್ಯ ಶುದ್ಧವಾಗಿದ್ದಾನೆ, ಈ ಮನುಷ್ಯ ಒಳ್ಳೆ ಮನುಷ್ಯ, ಈ ಮನುಷ್ಯದಿಂದ ನಮ್ಮ ಡೈರಿಗೆ ಉಪಯೋಗ ಆಗುತ್ತೆ ಅಂತ ಆತನಿಗೆ ಒಂದು ಡೆಲಿಗೇಟ್ ಕೊಟ್ಟಿರ್ತಾರೆ. ಡೆಲಿಗೇಟ್ ಅಂದರೆ ವೋಟ್ ಕೊಟ್ಟಿರ್ತಾರೆ. ಅದನ್ನು ಹೋಗಿ ಊರೂರಿಗೆ ಹೋಗಿ ಡೆಲಿಗೇಟ್ ತೊಗೊಳ್ತಾ ಇರುವಂಥ ವರ್ತೂರ್ ಪ್ರಕಾಶು, ಹಾಗೆ ಇನ್ನು ಇತರರು. ಆಮೇಲೆ ಮುಳಬಾಗ್ಲಲ್ಲಿ ಹಂಗೆ ಆಗಿದೆ, ಕೋಲಾರಲ್ಲೂ ಹಾಗೆ ಆಗಿದೆ, ಆಮೇಲೆ ನಮ್ಮ ಶ್ರೀನಿವಾಸಪುರದಲ್ಲೂ ಆಗಿದೆ, ನಮ್ಮ ಕೋಲಾರ ರೂರಲ್ ಭಾಗದಲ್ಲೂ ಎಲ್ಲ ಜಾಗದಲ್ಲಿ ಈ ರೀತಿಯಲ್ಲಿ ನಡೀತಾ ಇದೆ. ಮತಬಾಂಧವರಂದರೆ ಗೌರವವಾಗಿ ಇರುವಂಥವರು. ಮತಬಾಂಧವರಂದರೆ ಈ ಡೆಲಿಗೇಟ್ಸ್ ಅಂದರೆ ರೈತರಿಗೆ ಸಂಬಂಧಪಟ್ಟಿದ್ದವರು, ರೈತರನ್ನು ಕಾಪಾಡುವಂಥವ್ರು, ರೈತರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡುವಂಥವ್ರು. ಇವತ್ತೇನಾದರೂ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ರೈತರಿಗೆ ಏನಾದರೂ ಅಷ್ಟೋ ಇಷ್ಟೋ ಒಳ್ಳೇದಾಗ್ತಾ ಇದೆ ಅಂದರೆ ಈ ಮಿಲ್ಕ್ ಫೆಡರೇಷನಿಂದ, ಅಂದರೆ ನಮ್ಮ ಹಾಲಿನ ಡೈರಿಯಿಂದ ರೈತರಿಗೇನೋ ಅಷ್ಟೋ ಇಷ್ಟು ಉಪಯೋಗ. ಟೊಮೊಟೊ ಲಾಸು, ಬೀನ್ಸ್ ಲಾಸು, ಬದನೆಕಾಯಿ ಲಾಸು, ಆಲೂಗಡ್ಡೆ ಲಾಸು, ಮಾವಿನಕಾಯಿದಂತೂ ಹೇಳಂಗೆ ಇಲ್ಲ. ಮಾವಿನ ಹಣ್ಣು ಗೊತ್ತಲ್ಲ ಇವತ್ತು. ಇವಾಗ ಎಕ್ಸಾಂಪಲ್ಗೆ ನನ್ನ ತೋಟದಲ್ಲೇ ಮಾವಿನ ಹಣ್ಣು ಕಿತ್ಕೊಂಡೋಗಿಲ್ಲ, ಹಂಗೆ ಇದೆ, ನೀವೇ ನೋಡ್ಕೊಂಡಿರ್ಬೇಕಂದ್ರೆ. ಇದೆಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ರೈತರಿಗೆ ಏನಾದರೂ ನ್ಯಾಯ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಒಂದೇ ಒಂದು ಜಾಗದಲ್ಲಿ ಮಿಲ್ಕ್ ಯೂನಿಯನ್ನು ವಿಲೇಜ್ಗಳಲ್ಲಿರ್ತಕ್ಕಂಥ ಡೈರೀಸಲ್ಲಿ ರೈತರಿಗೆ ಏನಾದರೂ ಸ್ವಲ್ಪ ಸಹಾಯ ಆಗ್ತಾ ಇದೆ. ಬೇರೆ ಜಾಗದಲ್ಲಿ ಅನ್ಯಾಯ ಆಗ್ತಾ ಇದೆ, ಎಲ್ಲ ರೈತರುಗಳು ತೊಂದರೆ ಆಗ್ತಾ ಇದೆ. ಅದರಿಂದ ರೈತ ಬಾಂಧವರನ್ನ ಎಲ್ಲ ಮನವಿ ಮಾಡ್ತೀನಿ, ಈ ಡೆಲಿಗೇಟ್ಸ್ ಯಾರ್ಯಾರು ತೊಗೊಂಡೋಗ್ತಾ ಇದ್ದಾರೋ ಯಾವ ರೈತರು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾರ ಹತ್ರ ಡೆಲಿಗೇಷನ್ ತೊಗೊಂಡೋಗಿದ್ದಾರೋ ಅವರು ಡೈರೆಕ್ಟಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನನ್ನ ಹತ್ರ ಬನ್ನಿ, ನಿಮ್ಗೆ ಇನ್ನೊಂದು ಡೆಲಿಗೇಷನ್ ತಗೊಳ್ಳೋದಕ್ಕೆ ಸರ್ಕಾರದಲ್ಲಿ ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ, ನೀವೆಲ್ಲೂ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ಯಾರಿಗೂ ಹೇಳಬೇಕಾಗಿಲ್ಲ. ಯಾರ್ಯಾರ ಹತ್ರ ಡೆಲಿಗೇಷನ್ ತೊಗೊಂಡೋಗಿದ್ದಾರೋ ಯಾರಿಗನ್ನ ಬೇಕು ಅಂದರೆ ನನ್ನ ಹತ್ರ ಬನ್ನಿ, ಓಟ್ ಯಾರಿಗನ್ನ ಹಾಕಿ, ನಾನೇನು ಬೇಡ ಅನ್ನೋದಿಲ್ಲ. ನಿಮ್ಗೆ ಡೆಲಿಗೇಷನ್ ಬೇಕಂದರೆ ನನ್ನ ಹತ್ರ ಬನ್ನಿ, 10 ನಿಮಿಷದಲ್ಲಿ ನಿಮಗೆ ಡೆಲಿಗೇಷನ್ ಫಾರಮನ್ನು ಇನ್ನೊಂದನ್ನು ನಾನು KMF ಇಂದ ನಿಮ್ಗೆ ಇಸ್ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಆಮೇಲೆ ಡೆಲಿಗೇಷನ್ ಕೊಡಬೇಕು ಅನ್ನೋದು ಕಾನೂನಲ್ಲಿ ಇದೆ. ಯಾರಿಗಾದ್ರೂ ಡೆಲಿಗೇಷನ್ ಕಳ್ಕೊಂಡ್ರೇನೋ ಹೋದ್ರೇನೋ ಕೊಡಬೇಕು ಅನ್ನೋದಿದೆ. ನೀವೇನು ಪೊಲೀಸ್ ಕಂಪ್ಲೇಂಟ್ ಕೊಡೋಂಗಿಲ್ಲ, ಯಾರ ಹತ್ರ ಏನು ರಿಕ್ವೆಸ್ಟ್ ಮಾಡೋಂಗಿಲ್ಲ. ಯಾರಿಗಾದ್ರೂ ಡೆಲಿಗೇಷನ್ ಬೇಕಂದರೆ ನನ್ನ ಹತ್ರ ಬನ್ನಿ, ನಾನೇ ಕರ್ಕೊಂಡೋಗಿ ಖುದ್ದಾಗಿ ನಿಮಗೆ KMF ಅಲ್ಲಿ MD ಹತ್ರ ಈಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಆದರೆ ನಮ್ಮ ರೈತರು, ಈ ವೋಟರ್ಸ್ ಎಲ್ಲ ಬಂದು ರೈತರು, ಆದರೆ ರೈತರಿಗೆ ಈ ಥರ ಡೆಲಿಗೇಷನ್ ತೊಗೊಂಡು ಅವ್ರನ್ನ ಬೆದರಿಸಿ ಈ ಥರ ಮಾಡೋದು ಸರಿಯಲ್ಲ. ನಾವು ತೊಗೋಬೇಕಂತ ತೊಗೊಳ್ತೀವಿ, ನಮಗೇನು ಇನ್ನೂ ಈಸಿ, ಅವ್ರಿಗಿಂತೂ ಈಸಿ ನಾವು ತೊಗೊಳ್ಳೋದು, ಹೆಂಗೆ ಬೇಕೋ ತೊಗೊಳ್ಳೋದಕ್ಕೆ ನಮಗೂ ಗೊತ್ತಿದೆ. ಆದರೆ ರೈತರನ್ನ ಬೆದರಿಸೋದು, ರೈತರ ಮೇಲೆ ಅನ್ಯಾಯ ಮಾಡುವಂಥದ್ದನ್ನು ನಾವು ಯಾರಿಗೂ ಒಪ್ಪೋದಿಲ್ಲ. ಅಂಥ ಕೆಲಸ ಆಗಲೂಬಾರ್ದು. ಆ ಡೆಲಿಗೇಷನ್ ತೊಗೊಂಡಿರುವ ರೈತರು ಆರಾಮಾಗಿ ಬಿಡಬೇಕು. ನೀವೆಲ್ಲ ಧೈರ್ಯವಾಗಿ ಬಂದು ವೋಟಿಂಗ್ ಮಾಡಿ, ಏನೇ ನಿಮ್ಗೆ ಸಮಸ್ಯೆ ಇದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನನ್ನನ್ನಾಗ್ಬೋದು, ನಮ್ಮ ಅನಿಲನ್ನಾಗ್ಬೋದು, ನಜೀರನ್ನಾಗ್ಬೋದು, ನಂಜೇಗೌಡರಾಗ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಸಹಾಯಕ್ಕೆ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು.